ಇತ್ತಲರ್ಜುನ ದೇವ ಸಾರಿದನು ಉತ್ತರೆಯ ಭವನವನು. ತಾತಂದುತ್ತಮಾಂಬರ ವಿವಿಧ ರತ್ನಾಭರಣ ವಸ್ತುಗಳ. ಇತ್ತನ ಕನ್ನಿಕೆಗೆ ಮುದಮಿಗಲುತ್ತರೆಯ ಮನೆಯಿಂದ. ಶಶಿಕುಲ ಮತ್ತವಾರಣ ಬಂಧನ ಭೀಮಾಗ್ರಜನ ಹೊರಗೆ. ಇನ್ನು ಈ ಕಡೆ ಅರ್ಜುನ ತನ್ನ ಮನೆಗೆ ಬಂದಿದ್ದಾನೆ, ಅಂದರೆ ಉತ್ತರೆಯ ಭವನಕ್ಕೆ ಬಂದಿದ್ದಾನೆ. ಅಲ್ಲಿ ಬಂದವನು ಎಲ್ಲ ವಿವಿಧ ರತ್ನಾಭರಣಗಳನ್ನೆಲ್ಲ ಕೊಟ್ಟಿದ್ದಾನಂತೆ. ತಾತಂದುತ್ತಮಾಂಬರ ವಿವಿಧ ರತ್ನಾಭರಣ ವಸ್ತುಗಳ ಅಂತಾನೆ. ಹಾಗೆ ನೋಡಿದ್ರೆ ಹಿಂದೆ ಎಲ್ಲೂ ಕೂಡ ಇವನು ಉತ್ತಮವಾದ ಆಭರಣಗಳು ತಂದಂತಹ ದಾಖಲಾತಿ ಇಲ್ಲ. ಕವಿ ಇದನ್ನ ಇಲ್ಲಿ ತಂದಿದ್ದಾನೆ ಅಂತ ಕಾಣಿಸುತ್ತೆ. ಅದನ್ನೆಲ್ಲ ತಂದದ್ದನ್ನೆಲ್ಲ ವಿಶೇಷವಾದ ರತ್ನಾಭರಣ ವಸ್ತ್ರಗಳನ್ನೆಲ್ಲ ಎಲ್ಲವನ್ನೂ ಕೂಡ ತನ್ನ ಶಿಷ್ಯೆ ಉತ್ತರೆಗೆ ಕೊಟ್ಟಿದ್ದಾನೆ. ಕನ್ನಿಕೆಗೆ ಇತ್ತನ ಕನ್ನಿಕೆಗೆ ಮುದಮಿಗಲ್ ತುಂಬಾ ಸಂತೋಷದಿಂದ ಅರ್ಜುನ ಇದ್ದಾನೆ. ಮುದಮಿಗಲ್ ಉತ್ತರೆಯ ಮನೆಯಿಂದ ಶಶಿಕುಲ ಮತ್ತವಾರಣ ಬಂಧನ ಭೀಮಾಗ್ರಜನ ಹೊರಗೆ ಅಂತ ಮಹಾಕವಿ. ಈ ಪದ್ಯದ ಸೂಚನೆ ಬಹಳ ಚೆನ್ನಾಗಿದೆ. ಅದನ್ನೇ ಕವಿ ಇಲ್ಲಿ ಈ ಪದ್ಯದಲ್ಲಿ ಈ ಸಂಧಿಯ ಸೂಚನೆ ಬಹಳ ಚೆನ್ನಾಗಿದೆ. ಅದನ್ನೇ ಈ ಪದ್ಯದಲ್ಲಿ ಕವಿ ತಂದಿದ್ದಾನೆ ಅನ್ಸುತ್ತೆ. ಆ ಸೂಚನೆ ಹೇಳುತ್ತೆ, ರಾಯ ಕೌರವ ಸೈನ್ಯ ಕದಳೀವಾಯು ಉತ್ತರ ಸಹಿತ ನಿರ್ಜರರಾಯ ನಂದನ ಬಂದು ಹೊಕ್ಕನು ಮತ್ಸ್ಯಪುರವರವ ಅಂತಾನೆ. ಅಂದ್ರೆ ಬಾಳೆಯ ತೋಟಕ್ಕೆ ಬಿರುಗಾಳಿಯಂತಿದ್ದಂತಹ ಅರ್ಜುನ ಅಂತ ಅರ್ಥ. ಅದೇ ರೀತಿ ಇಲ್ಲಿ ಶಶಿಕುಲ ಮತ್ತವಾರಣ ಬಂದನು ಅಂತಾನೆ. ಅಂದ್ರೆ ಚಂದ್ರವಂಶಕ್ಕೆ ಮದಿಸಿದ ಆನೆ. ಮತ್ತವಾರಣ ಅಂದ್ರೆ ಮದಿಸಿದ ಆನೆ. ಆ ರೀತಿ ಚಂದ್ರವಂಶಕ್ಕೆ ಈತ ಮದಿಸಿದ ಆನೆಯಂತೆ ಇರುವಂತಹ ಮಹಾ ಸಾಮರ್ಥ್ಯವಂತನಾದ ಅರ್ಜುನ ಅಲ್ಲಿಂದ ಹೊರಟು ಭೀಮಾಗ್ರಜನ ಹೊರಗೆ ತನ್ನ ಅಣ್ಣ ಭೀಮನನ್ನು ಕಾಣೋದಿಕ್ಕೋಸ್ಕರ ಬಂದಿದ್ದಾನೆ. ಬಳಿಕ ಸಂಕೇತದಲ್ಲಿ ಭೂಪನ ನಿಲಯವನು ಕಲಿ ಭೀಮ ಹೊಕ್ಕನು. ನಳಿನ ಮುಖಿ ಸಹದೇವನ ಕುಲರು ಬಂದರು ಆ ಕ್ಷಣಕ್ಕೆ. ಫಲುಗುಣನು ಹೊಡವಂಟನಿಬ್ಬರಿಗೆ ಉಳಿದವರು ಪಾಥಂಗೆ ವಂದಿಸಲೊಲಿದು ಬಿಗಿಯಪ್ಪಿದನು. ಉಳಿದವರು ಪಾಥಂಗೆ ವಂದಿಸಲೊಲಿದು ಬಿಗಿಯಪ್ಪಿದನು. ಪರಿತೋಷದಲ್ಲಿ ಸಮಬಲರ ಮೂರನೇ ಪದ್ಯ. ಬಳಿಕ ಸಂಕೇತದಲ್ಲಿ ಭೂಪನ ನಿಳಯವನು ಕಲಿಭೀಮ ಹೊಕ್ಕನು ಅಂತ. ಇವರು ವಿಶೇಷ ಏನಂದ್ರೆ ಈ ವಿರಾಟ ಪರ್ವ ಪೂರ್ಣ ಅಜ್ಞಾತವಾಸದ ಪ್ರಸಂಗ ಆಗಿರೋದ್ರಿಂದ ಇವರು ಆರಂಭದಲ್ಲೇನೆ ವಿರಾಟ ಪರ್ವದ ಆರಂಭದಲ್ಲೇನೆ ಒಂದು ಯೋಚನೆಯನ್ನ ಮಾಡಿರುತ್ತಾರೆ. ನಾವು 5 ಜನ ಪತ್ನಿ ಸಹಿತರಾಗಿ ಆವಾಗ ಒಂದು ಗುಪ್ತವಾದಂತಹ ಜಾಗದಲ್ಲಿ ಸೇರಬೇಕು, ನಮ್ಮ ವಿಚಾರ ವಿನಿಮಯಗಳನ್ನ ಹಂಚಿಕೊಳ್ಬೇಕು, ಏನಾದರೂ ಸಂದೇಹ ಬಂದ್ರೆ ತೊಂದರೆ ಆದ್ರೆ ಅವನ್ನೆಲ್ಲ ಪರಿಹರಿಸ್ಕೊಳ್ಳೋದಕ್ಕೆ ಒಟ್ಟಾಗಿ ಕೂತು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಪದ್ಧತಿಯನ್ನ ಇಟ್ಟುಕೊಂಡಿರ್ತಾರೆ. ಆ ರೀತಿನೇ ಇವಾಗ ಒಂದು ದೊಡ್ಡ ಪ್ರಸಂಗ ಆಗಿರೋದ್ರಿಂದ, ಗೋಗ್ರಹಣದ ಪ್ರಸಂಗದಿಂದ ಗೆದ್ದು ಬಂದಿರೋದ್ರಿಂದ ಅರ್ಜುನ ಇವರೆಲ್ಲರೂ ಕೂಡ ಧರ್ಮರಾಯನ ಮನೆಗೆ ಬಂದಿದ್ದಾರೆ. ಅಲ್ಲಿ ಭೀಮಸೇನ ಬಂದಿದ್ದಾನೆ, ದ್ರೌಪದಿ, ನಕುಲ ಸಹದೇವರು ಬಂದಿದ್ದಾರೆ. ಅರ್ಜುನ ಬಂದು ಧರ್ಮರಾಯನಿಗೆ ಭೀಮಸೇನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಹೊಡವಂಟನ್ ಇಬ್ಬರಿಗೆ ಉಳಿದವರು ಅಂತಾನೆ. ಹೊಡವಂಟ ಅಂತ ನಮಸ್ಕರಿಸೋದು ಅಂತ ನಮಸ್ಕಾರವನ್ನು ಮಾಡಿದ್ದಾನೆ. ಆನಂತರ ಇವನಿಗಿಂತ ಚಿಕ್ಕವರಾದ ನಕುಲ ಸಹದೇವರು ಬಂದು ಅರ್ಜುನನಿಗೆ ನಮಸ್ಕಾರ ಮಾಡಿದ್ದಾರೆ. ಅರ್ಜುನ ಎತ್ತಿ ಅವರಿಬ್ಬರನ್ನ ಎದ್ದುಕೊಂಡು ತಬ್ಬಿಕೊಂಡಿದ್ದಾನೆ, ಆಲಿಂಗಿಸಿಕೊಂಡಿದ್ದಾನೆ. ಬಿಗಿಯಪ್ಪಿದನು ಪರಿತೋಷದಲ್ಲಿ ವಂದಿಸಲ್ ಒಲಿದು ಬಿಗಿಯಪ್ಪಿದನು ಪರಿತೋಷದಲ್ಲಿ ಸಮಬಲರ ಅಂತಾರೆ. ಅಂದ್ರೆ ಒಂದೇ ಬಲವನ್ನು ಹೊಂದಿದ್ದಂತಹ ತಮ್ಮಂದಿರು ಚಿಕ್ಕವರಾದರೂ ಕೂಡ ಅರ್ಜುನನಷ್ಟೇ ಸಾಮರ್ಥ್ಯವಂತರು ಅನ್ನೋದು ಕವಿ ಆಶಯ.
ಹಾಗೆ ತಬ್ಬಿಕೊಂಡಿದ್ದಾನೆ ಪ್ರೀತಿಯಿಂದ. ಹೀಗೆ ಇವರೆಲ್ಲರೂ ಕೂಡ ಆವಾಗ ಒಟ್ಟಿಗೆ ಸೇರಿಕೊಂಡು ತಮ್ಮ ತೊಂದರೆಗಳನ್ನ ತಾವು ಎದುರಿಸಿದಂತಹ ಕಷ್ಟ ಕೋಟಲೆಗಳನ್ನ ಒಬ್ರಿಗೊಬ್ರು ಹಂಚ್ಕೊಳ್ಳೋದು ಈ ವಿರಾಟ ಪರ್ವದಲ್ಲಿ ಹಲವಾರು ಕಡೆ ಬರುತ್ತೆ. ಹಿಂದೆ ಹೇಗೆ ಆ ಕೀಚಕವಧ ಪ್ರಸಂಗದಲ್ಲೂ ಕೂಡ ಅವಳು ದ್ರೌಪದಿ ಯೋಚನೆ ಮಾಡ್ತಾಳೆ, ಯಾರನ್ನ ನಾನು ಸಹಾಯಕ್ಕೆ ಕೇಳಬೇಕು, ಧರ್ಮರಾಯನನ್ನ, ಅರ್ಜುನನ್ನ, ಅಥವಾ ಭೀಮಸೇನನ್ನ, ನಕುಲ ಸಹದೇವರನ್ನ ಯಾರನ್ನು ಕೇಳಬೇಕು ಅಂತ ಹಲವಾರು ಪದ್ಯಗಳನ್ನ ಕವಿ ತಂದಿದ್ದಾನೆ. ಈ ರೀತಿ ಇವರು ಒಬ್ಬರಿಗೊಬ್ರು, ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಬಳಿಕ ಸಂಕೇತದಲ್ಲಿ ಭೂಪನ ನಿಳಯವನು ಕಲಿಭೀಮ ಹೊಕ್ಕನು ಅಂದ್ರೆ ಒಂದು ಸಂಕೇತ ಸೂಚಿಯನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಒಬ್ರಿಗೊಬ್ರು ಮಾತನಾಡೋ ಹಾಗಿಲ್ಲ. ಈಗ ಧರ್ಮರಾಯನ ಪಾತ್ರ ಬೇರೆ, ಭೀಮಸೇನನ ಪಾತ್ರ ಬೇರೆ, ದ್ರೌಪದಿಯ ಪಾತ್ರ ಬೇರೆ, ನಕುಲ ಸಹದೇವರ ಪಾತ್ರ ಬೇರೆ. ಆದರೆ ಒಬ್ಬರಿಗೊಬ್ಬರು ಒಂದು ಗುಟ್ಟಾಗಿ ಸೂಚನೆಯನ್ನ ಹೊಂದಿಕೊಂಡು ಇಟ್ಕೊಂಡು ಸಂಕೇತದಲ್ಲಿ ಮಾತನಾಡಿಕೊಂಡು ಒಂದೇ ಕಡೆ ಸೇರುವಂತಹ ಪ್ರಯತ್ನ ಮಾಡೋ ಮೂಲಕ ಹೇಗೆ ರಾಜಧರ್ಮವನ್ನು ಧರ್ಮರಾಯ ನಿಭಾಯಿಸ್ತಾ ಇದ್ದಾನೆ ಇಲ್ಲೂ ಕೂಡ ಅಂತ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಷಟ್ಕರ್ಣೈ ಭಿದ್ಯತೆ ಮಂತ್ರ ಅಂತ ಹೇಳೋದಿಲ್ಲ, ಮಂತ್ರಿ ಗುಪ್ತ ಸಮಾಲೋಚನೆ ಅಂದ್ರೆ ಅದೇನೆ. ಆದರೆ ಇಲ್ಲಿ ಎಲ್ಲರೂ ಕೂಡ ಯುವರಾಜರೇ ಆಗಿದ್ದಾರೆ. ಹಾಗೆ ನೋಡಿದರೆ ಧರ್ಮರಾಯ ಮಾತ್ರ ಮಹಾರಾಜ ಅಂತ ಅನ್ಬಹುದು. ಆದರೆ ಬಹಳ ಸೂಚ್ಯವಾಗಿ, ಬಹಳ ಎಚ್ಚರಿಕೆಯಿಂದ, ಜಾಗರೂಕತೆಯಿಂದ, ತುಂಬಾ ಗುಟ್ಟಾಗಿ ಅವರ ಅಜ್ಞಾತವಾಸ ದಿನಗಳನ್ನು ಕಳೀತಾ ಇದ್ದಾರೆ. ಇನ್ನೇನು ಮುಗಿಯೋಕ್ ಬಂದಾಗಿದೆ ಆಗ್ಲೇನೆ. ಆಗ್ಲೇ ಕೌರವಾದಿಗಳಿಗೆ ಗೊತ್ತಾಗ್ಬಿಟ್ಟಿದೆ ಪಾಂಡವರಲ್ಲಿ ಇದ್ದಾರೆ ಅಂತ, ಅದಕ್ಕೋಸ್ಕರನೇ ಗೋಗ್ರಹಣ ನಡೆದಿದ್ದು ಅಂತ ನಮಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ಮುಂದಿನದು ಅಭಿಮನ್ಯು ಉತ್ತರ ವಿವಾಹವೇ ಅಲ್ವೇ. ಹೀಗೆ ಒಂದು ಉತ್ತಮವಾದಂತಹ ಪದ್ಯ. ಈ ರೀತಿ ಪದ್ಯವನ್ನ ಮಹಾಕವಿ ಅಲ್ಲಿ ಲಾಕ್ಷಾಗ್ರಹ ದಹನದಲ್ಲಿ ಆದಿಪರ್ವದಲ್ಲೂ ಕೂಡ ಬರ್ತಿದ್ದಾನೆ. ಬಳಿಕ ಸಂಕೇತದಲ್ಲಿ ಅಂತಲೇ ಬರುತ್ತೆ. ಹೀಗೆ ಸಂಕೇತ ಅನ್ನೋದು ಒಂದು ರೀತಿ ಕೋಡೆಡ್ ವರ್ಡ್ಸ್ ಥರ, ಎನ್ಕ್ರಿಪ್ಟೆಡ್ ಡೇಟಾ ಅನ್ನೋದಿಲ್ವಾ, ಹಾಗೆ ಅದನ್ನು ಡಿಕ್ರಿಪ್ಟ್ ಮಾಡೋದಕ್ಕೆ ಕೆಲವರಿಗೆ ಮಾತ್ರ ಗೊತ್ತಾಗೋದು. ಆ ರೀತಿ ವಿಶೇಷವಾದಂತಹ ಪದ್ಯ ಇದಾಗಿದೆ.